ನಮಸ್ಕಾರಗಳು. ನನ್ನ ಹೆಸರು ರಾಹುಲ್ ಆರ್ ಅಂತ. ರೀಸೆಂಟಾಗಿ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ 2022 686 ರ್ಯಾಂಕಲ್ಲಿ ನಾನು ಪಾಸಾಗಿದ್ದೇನೆ. ಸೊ ರೈಟ್ ನೌ ಐ ಮೈಟ್ ಗೆಟ್ ಇಂಡಿಯನ್ ರೆವಿನ್ಯೂ ಸರ್ವಿಸ್. ದಟ್ ಈಸ್ ವಾಟ್ ಐ ಆಮ್ ಹೋಪಿಂಗ್ ಫಾರ್. ಆದರೆ ಇವಾಗ ಸದ್ಯಕ್ಕೆ ಐ ಆಮ್ ವೆರಿ ಆನರ್ಡ್ ಆ್ಯಂಡ್ ಪ್ರಿವಿಲೇಜ್ ಟು ಕ್ಲಿಯರ್ ದಿಸ್ ಎಕ್ಸಾಮಿನೇಷನ್ ಇನ್ ಮೈ 5th ಅಟೆಂಪ್ಟ್. ನನ್ನ ಸ್ಕೂಲಿಂಗ್ ಎಲ್ಲ ಪೂರ್ಣ ಪ್ರಜ್ಞಾ ಎಜುಕೇಷನ್ ಸೆಂಟರ್, ಇಂದಿರಾನಗರ್ ಬ್ರಾಂಚ್. ಆ್ಯಂಡ್ ನನ್ನ PUC ಕಾಲೇಜ್ ವಾಸ್ MES ಕಿಶೋರ್ ಕೇಂದ್ರ ಇನ್ ಮಲ್ಲೇಶ್ವರಂ. ಆಲ್ಸೋ ನನ್ನ ಗ್ರ್ಯಾಜುಯೇಷನ್ ಇಸ್ MBBS in Bangalore Medical College and Research Institute, the batch of 2009. Lastly, I started my preparation from the year of 2016, and this was my 5th means, 2nd interview, and finally I cleared. ನನ್ನ ತಂದೆಯ ಹೆಸರು NP ರಮೇಶ್, former State Information Commissioner. ತಾಯಿಯ ಹೆಸರು AR ಮಂಗಳ. She is a housewife, and I do have a sister who is very young. Her name is Unnati R. She is in the 8th standard. ಪ್ರಿಲಿಮ್ಸ್ಗೆ ಮೋಸ್ಟ್ ಆಫ್ ದ ಟೈಮ್ ನಾವೇನು ಮಾಡ್ತೀವಿ ಅಂದರೆ, ಬೀಯಿಂಗ್ ಅ ಕ್ಯಾಂಡಿಡೇಟ್ ಆರ್ ಅನ್ ಆಸ್ಪಿರೆಂಟ್, ತುಂಬ ಬುಕ್ಸ್ ಓದೋಕ್ಕೆ ಹೋಗ್ತೀವಿ, ತುಂಬ ನ್ಯೂಸ್ ಪೇಪರ್ಸ್ ಓದೋಕ್ಕೆ ಹೋಗ್ತೀವಿ. ಸೊ ದ ಪಾಯಿಂಟ್ ಈಸ್ ಎವ್ರಿಬಡಿ ಮಿಸ್ಸಸ್ ದಟ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಇಸ್ ದ ಕೀ ಟು ಸಾಲ್ವಿಂಗ್ ದ ಪ್ರಿಲಿಮ್ಸ್ ಆರ್ ಮೇನ್ಸ್. ಸೊ ಈ ಸ್ಟ್ರಾಟಜಿನ ಇಟ್ಕೊಂಡು ಹೋದರೆ ಮೋಸ್ಟ್ ಆಫ್ ದ ರಿಸೋರ್ಸಸ್ ಕ್ಯಾನ್ ಬಿ ಕಟ್ ಡೌನ್. ಸೊ ಸ್ಪೆಸಿಫಿಕ್ಕಾಗಿ ಟು ಬಿ ಸ್ಪೀಕಿಂಗ್ ಅಬೌಟ್ ಪ್ರಿಲಿಮ್ಸ್, 2 months ಆಫ್ ಪ್ರಿಪ್ರೇಷನ್ ಇಸ್ ಸಫಿಷಿಯಂಟ್. ಇಟ್ ಈಸ್ ಅಡಿಕ್ವೇಟ್ ಟೈಮ್ ಇಸ್ 2 months ಸಾಕು. ಟೆಸ್ಟ್ ಸೀರೀಸ್ ವಾರ ಟೆಸ್ಟ್ ಸೀರೀಸ್ ತೊಗೊಳ್ಳಿ. ಪರ್ ಸಬ್ಜೆಕ್ಟ್ ಮೇಲೆ ಕಾನ್ಫಿಡೆನ್ಸ್ ಬರಲಿ. ಒಂದು ಸಬ್ಜೆಕ್ಟ್ ಮೇಲೆ ಯಾವ ರೀತಿ ಕ್ವೆಶನ್ ಕೇಳ್ತಿದ್ದಾರೆ ಅಂತ ತಿಳ್ಕೊಳ್ಳಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸಿಂದ. ದಟ್ ಟೈಮ್ ಒಂದು ಐಡಿಯಾ ಬರುತ್ತೆ. ಆ್ಯಂಡ್ ಆಲ್ಸೋ ಕರೆಂಟ್ ಅಫೇರ್ಸ್ ಅಂತಂದಾಗ ಮೋಸ್ಟ್ ಆಫ್ ಅಸ್ ವಿಲ್ ಬಿ ಕನ್ಫ್ಯೂಸ್ಡ್. ಎಷ್ಟು ಸೋರ್ಸಸ್ ಓದೋದು, ಕಂಪಲ್ಸರಿ ಒಂದು ಓದಬೇಕು ಅಂತಾರೆ, ಇನ್ನೊಂದು ಓದಬೇಕು, ಮಗದೊಂದು ಓದಬೇಕು ಅಂತಾರೆ. ಹಾಗೇನು ಬೇಡ. ಸ್ಟಿಕ್ ಟು ಒನ್ ಥಿಂಗ್ ಆ್ಯಂಡ್ ಸಿ ಯಾವ ರೀತಿ ಅದು ಕರೆಂಟ್ ಅಫೇರ್ಸಲ್ಲಿ ಯಾವ ಏರಿಯಾ ಕೇಳ್ತಿದ್ದಾರೆ ಅಂತ. ಸೊ ವೆನ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಗ್ರಿಸ್ಪ್ ಆ್ಯಂಡ್ ದ ಮೇನ್ ಇಂಟೆಂಟ್ ಆಫ್ ದ ಎಕ್ಸಾಮಿನೇಷನ್, ಐ ಥಿಂಕ್ ಪ್ರಿಲಿಮ್ಸ್ ವಿಲ್ ಬಿ ಅ ಕೇಕ್ ವಾಕ್. ಫರ್ದರ್ ಪ್ರಿಲಿಮ್ಸಲ್ಲಿ ಎರಡು ಪೇಪರ್ ಇರುತ್ತೆ. ಫಸ್ಟ್ ಪೇಪರ್ಗೆ ವಾಟ್ ಎವರ್ ಐ ಸೆಡ್ ಇಸ್ ಅಪ್ಲಿಕಬಲ್, ಬಟ್ ಸೆಕೆಂಡ್ ಪೇಪರ್ಗೆ ವಾಟ್ ಎವರ್ ಐ ಸೆಡ್ ಇಸ್ ನಾಟ್ ಅಪ್ಲಿಕಬಲ್. ಸೆಕೆಂಡ್ ಪೇಪರ್ ಇಸ್ ಗೆಟಿಂಗ್ ಟಫರ್ ಆ್ಯಂಡ್ ಟಫರ್. ಇಟ್ ಇಸ್ ಕಾಲ್ಡ್ ಅ CSAT, ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಸೊ ಅಲ್ಲಿ ಇಂಗ್ಲೀಷು, ಮ್ಯಾಥ್ಸು ಎಲ್ಲನೂ ಇರುತ್ತೆ. ಸೊ ಅಲ್ಲಿ ಯಾರು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಆ್ಯಂಡ್ ಇವನ್ ದೋ 80 questions are there in 2 hours, you find very little time. So adequate practice ಮಾಡಿದ್ರೆ I think that should be a cake walk for the first stage. So me, I have cleared 5 times in a row prelims na. So I think this strategy is working for me. ಸಿವಿಲ್ ಸರ್ವಿಸಸ್ ಮೇನ್ಸ್ ಎಕ್ಸಾಮಿನೇಷನ್ ಇವಾಗ ಕ್ಲಿಯರ್ ಆಗಿದ್ದು ಆಂಥ್ರೋಪಾಲಜಿ ಸಬ್ಜೆಕ್ಟು. ಆ್ಯಂಡ್ ಅದಕ್ಕೆ ಪ್ರಿಪ್ರೇಷನ್ ಇಸ್ ಪ್ರಿಡಾಮಿನೆಂಟ್ಲಿ ಸೆಲ್ಫ್ ಮೇಡ್. ಮತ್ತು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನೋಡೋದು, ಪರ್ ಟಾಪಿಕ್ಗೆ ಯಾವ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಕೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದು, ಆ್ಯಂಡ್ ಒಂದು ಟಾಪಿಕಲ್ಲಿ ಯಾವ ಡೈರೆಕ್ಷನಲ್ಲಿ ಕೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದು. ಇಫ್ ಯು ಗೆಟ್ ದಿಸ್, ಆ್ಯಂಡ್ ಅಲ್ಟಿಮೇಟ್ಲಿ ಇಟ್ ಬಾಯ್ಲ್ಸ್ ಡೌನ್ ಟು ರೈಟಿಂಗ್ ಡೌನ್. ಕೀಪ್ ರೈಟಿಂಗ್ ಆ್ಯಂಡ್ ಪ್ರಾಕ್ಟಿಸಿಂಗ್ ಆ್ಯಂಡ್ ರಿವೈಸಿಂಗ್. ಐ ಥಿಂಕ್ ದಟ್ ವಿಲ್ ಫೆಚ್ ಯು ಅ ಗುಡ್ ಸ್ಕೋರ್ ಇನ್ ಆಪ್ಷನಲ್. ಸೊ ಇಂಟರ್ವ್ಯೂ ಇಸ್ ಎ ಟ್ರಿಕಿ ಒನ್. ನಾವು 250 marks ಮೇನ್ಸಲ್ಲಿ 3 hours ಕೊಡ್ತೀವಿ, ಬಟ್ ಇಂಟರ್ವ್ಯೂ 275 marks ಇರುತ್ತೆ. ಇಟ್ ಈಸ್ ಮೋರ್ ದೆನ್ ದ ಮೇನ್ಸ್ ಪೇಪರ್. ಹವೆವರ್ ದ ಟೈಮ್ ಇಸ್ ಜಸ್ಟ್ 25 to 30 minutes. ಸೊ ಎವ್ರಿ ಕ್ಯಾಂಡಿಡೇಟ್ ವಿಲ್ ಬಿ ನರ್ವಸ್, ಟೆನ್ಸ್. May 3rd ನಂದು ಇಂಟರ್ವ್ಯೂ ಇತ್ತು. May 3rd ನಂದು ಇಂಟರ್ವ್ಯೂ ಇದ್ದಾಗ ಮಾರ್ನಿಂಗ್ 9 o'clock ವಾಸ್ ಮೈ ಶೆಡ್ಯೂಲ್ಡ್ ಟೈಮ್, ಆ್ಯಂಡ್ ಐ ವಾಸ್ ದ ಫಸ್ಟ್ ಕ್ಯಾಂಡಿಡೇಟ್ ಟು ಅಟೆಂಡ್ ದ ಇಂಟರ್ವ್ಯೂ. ಸೊ ಅಲ್ಲಿ ಹೋಗಿ ಅಟೆಂಡ್ ಆದಾಗ ಅಫ್ಕೋರ್ಸ್ ನಾನು ಎಲ್ಲ ಕ್ಯಾಂಡಿಡೇಟ್ ಥರ ನರ್ವಸ್ ಆದೆ, ಭಯ ಬಂತು, ಸ್ವೆಟ್ಟಿಂಗ್ ಎಲ್ಲ ಆಗ್ತಾಯಿತ್ತು. ಆ್ಯಂಡ್ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಪ್ರಶಾಂತವಾಗಿ. ಆ್ಯಂಡ್ ನಂದೇ ಫಸ್ಟ್ ಇರೋದ್ರಿಂದ ಯಾವಾಗ ಕರೀತಾರೆ ಅಂತ ಆತಂಕ ಇತ್ತು. ಆ್ಯಂಡ್ ಒಂದು ರೂಮಲ್ಲಿ ಕೂರಿಸಿರ್ತಾರೆ ಎಲ್ಲರೂ ಒಟ್ಟಿಗೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇರುತ್ತೆ. ಆ್ಯಂಡ್ ಸಂಬಡಿ ವಿಲ್ ಕಾಲ್ ಯುವರ್ ನೇಮ್ ಆ್ಯಂಡ್ ಹಿ ವಿಲ್ ಟೇಕ್ ಯು. ಆ್ಯಂಡ್ ಅಲ್ಲಿ ಚೇಂಬರ್ ಮುಂದೆ ಕೂಡ, ಚೇಂಬರ್ ಇಸ್ ಅ ಕ್ಲೋಸ್ ಚೇಂಬರ್ ಇರುತ್ತೆ. ಆ ಡೋರ್ ಆಚೆ ಒಂದು ಚೇರ್ ಹಾಕಿರ್ತಾರೆ, ಅಲ್ಲಿ ಕೂರಿಸಿರ್ತಾರೆ ನಮ್ಮನ್ನ. ಆ್ಯಂಡ್ ಅಲ್ಲಿ ಕೂಡ ವೇಟಿಂಗ್ ಪೀರಿಯಡ್ ಇರುತ್ತೆ. ನೋ ವಾಚ್, ನೋ ಗ್ಯಾಜೆಟ್ಸ್, ನೋ ಮೆಟಲ್ ಐಟಮ್ಸ್ ಇಸ್ ಅಲೌಡ್ ಇನ್ಸೈಡ್, ಇನ್ಕ್ಲೂಡಿಂಗ್ ದ ಪೆನ್ ಕೂಡ ಅಲೋ ಮಾಡಲ್ಲ. ಸೊ ಆಚೆ ಕಡೆ ಕೂತಿರ್ತೀವಿ, ಕೀಪ್ ವೇಟಿಂಗ್ ವೆನ್ ದ ಚೇರ್ಮನ್ ವಿಲ್ ಕಾಲ್. ಆ್ಯಂಡ್ ಆಲ್ಸೋ ದೆಲ್ ಬಿ ಪರ್ಸೆಪ್ಷನ್ ದಟ್ ನಮ್ಗೆ ಈ ಥರ ಬೋರ್ಡ್ ಬಂದರೆ ಚೆನ್ನಾಗಿರುತ್ತೆ, ಆ ಥರ ಬೋರ್ಡ್ ಬಂದರೆ ಚೆನ್ನಾಗಿರುತ್ತೆ ಅಂತ ಹೋಪ್ ಕೂಡ ಇರುತ್ತೆ. ಸೊ ಲಾಟ್ ಆಫ್ ಥಿಂಗ್ಸ್ ವಿಲ್ ಬಿ ಗೋಯಿಂಗ್ ಆನ್ ಇನ್ ಹೆಡ್. ಆ್ಯಂಡ್ ಆಫ್ಟರ್ ದ್ಯಾಟ್ ವೆನ್ ವಿ ಎಂಟರ್ ಇನ್ ಟು ದ ಚೇಂಬರ್,
ಅಲ್ಲಿ ಯು ವಿಲ್ ಸಿ ಪ್ಯಾನಲ್ ಆಫ್ 5 ರೆಸ್ಪೆಕ್ಟೆಡ್ ಆ್ಯಂಡ್ ಎಲ್ಡರ್ಲಿ ಪೀಪಲ್ ಹು ಆರ್ ವೆಲ್ ವರ್ಸ್ಡ್ ಅಂತ ಗೊತ್ತಾಗುತ್ತೆ. ಅವ್ರ ಮ್ಯಾನರಲ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ದರ್ ಡಿಗ್ನಿಫೈಡ್ ಪೀಪಲ್ ಅಂತ. ಆ್ಯಸ್ ಸೂನ್ ಆಸ್ ಯು ಸಿ ದೆಮ್, ನನಗೆ ಖುಷಿ ಆಯಿತು ನನ್ನ ಪರ್ಸ್ಪೆಕ್ಟಿವಲ್ಲಿ. ವೆನ್ ಐ ಸಾ ದ chairperson was already, he had wished me good morning even before the interview comments. I never knew that he is the chairperson anta. So ಒಳಗಡೆ ಹೋದ್ಮೇಲೆ I smiled at him. He was very cordial. ನನ್ನ ಹಾರ್ಶೂ ಶೇಪ್ ಥರ ಚೇಂಬರ್ ಇರುತ್ತೆ ಆ್ಯಂಡ್ ಸೆಂಟರಲ್ಲಿ ನನ್ನ ಕೂರಿಸಿರ್ತಾರೆ ಆ್ಯಂಡ್ ಎಲ್ಲರೂ ನನ್ನ ಸುತ್ತ ಸರೌಂಡ್ ಆಗಿದ್ದಾಗ ಚೇರ್ಮನ್ ವಿಲ್ ಸ್ಟಾರ್ಟ್ ದ ಕಾನ್ವರ್ಸೇಷನ್. ಹೀ ಆಸ್ಕ್ಡ್ ಮೀ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಹೇಳಿ, ವರ್ಕ್ ಎಕ್ಸ್ಪೀರಿಯನ್ಸ್ ಹೇಳಿ ಅಂತ. ಐ ಟೋಲ್ಡ್ ದ ಸೇಮ್ ಥಿಂಗ್, MBBS ಮಾಡಿದ್ದೀನಿ ಫ್ರಮ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಅಂತ. ಆ್ಯಂಡ್ ಆಲ್ಸೋ ವರ್ಕ್ ಎಕ್ಸ್ಪೀರಿಯನ್ಸ್ ಐ ಟೋಲ್ಡ್ ಹಿಮ್ ಐ ವಾಸ್ ಕೋವಿಡ್ ಡ್ಯೂಟಿ ಡಾಕ್ಟರ್ ಫಾರ್ ದ 2 years ಪ್ಯಾಂಡಮಿಕ್ ಇದ್ದಾಗ ಐ ವಾಸ್ ಅ ಡ್ಯೂಟಿ ಡಾಕ್ಟರ್ ದೇರ್. PPE ಕಿಟ್ ಹಾಕ್ಕೊಂಡೆಲ್ಲ ಮಾಡಿದ್ದೆ ಅಂತ ಹೇಳಿದೆ. ಆ್ಯಂಡ್ ಆಲ್ಸೋ ನನ್ನದೇ ಒಂದು ನಾನ್ ಪ್ರಾಫಿಟ್ ಕ್ಲಿನಿಕ್ ಇದೆ. ಐ ಚಾರ್ಜ್ 10 rupees per patient. ದಿಸ್ ಆಲ್ಸೋ ಐ ಟೋಲ್ಡ್ ಇಟ್ ಇನ್ ಅ ಸಟಲ್ ವೇ, ಡೈರೆಕ್ಟಾಗಿ ಹೇಳಿಲ್ಲ. ಐ ಜಸ್ಟ್ ಟೋಲ್ಡ್ ನಾನ್ ಪ್ರಾಫಿಟ್ ಕ್ಲಿನಿಕ್ ಅಂತ ಹೇಳಿದ್ದೆ. ಹಿ ಅಂಡರ್ಸ್ಟುಡ್ ವಾಟ್ ದಟ್ ಮೀನ್ಟ್. ಅದಾದಮೇಲೆ ಹಿ ಮೂಡ್ ಆನ್ ಟು ಅದರ್ ಕ್ವೆಶನ್ಸ್. ಹಿ ಆಸ್ಕ್ಡ್ ಮೀ ವೈ ಡು ಯು ವಾಂಟ್ ಟು ಬಿಕಮ್ ಸಿವಿಲ್ ಸರ್ವೆಂಟ್. ಡಾಕ್ಟರ್ಸು ಕೊರೋನಾ ಆದಮೇಲೆ ಏಂಜಲ್ಸ್ ಥರ ನೋಡ್ತಾರೆ, ನೀನು ಯಾಕೆ ಬಾಬು ಆಗಬೇಕು ಅಂತಿದ್ಯಾ ಅಂತ ಕೇಳಿದ್ರು. ಸೊ ಐ ಸ್ಮೈಲ್ಡ್ ಅಟ್ ಹಿಮ್ ಆ್ಯಂಡ್ ಟೋಲ್ಡ್ ಎಸ್ ಸರ್, ಕರೆಕ್ಟು. ಐ ಡೂ ಅಗ್ರಿ ದ ಪಾಯಿಂಟ್ ದ್ಯಾಟ್ ಡಾಕ್ಟರ್ಸ್ ಆರ್ ಎಸೆನ್ಷಿಯಲ್ ಇನ್ ಅವರ್ ಸೊಸೈಟಿ. ಸೊ ನಾನು ಟ್ರೀಟ್ಮೆಂಟ್ ಮಾಡ್ತಿರುವಾಗ ಐ ಅಂಡರ್ಸ್ಟುಡ್ ದಟ್ ದ ಬ್ರಾಡರ್ ಆಸ್ಪೆಕ್ಟ್ ಆಫ್ ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ಲೈಫ್ ಆಫ್ ಅ ಪರ್ಸನ್, ಅದಕ್ಕೆ ಹಿಟ್ ಮಾಡಬೇಕು ಅಂದರೆ ದಿಸ್ ಪ್ಲ್ಯಾಟ್ಫಾರ್ಮ್ ಇಸ್ ವೆರಿ ಡೈವರ್ಸಿಫೈಡ್ ಸಿವಿಲ್ ಸರ್ವಿಸಸ್. ಸೊ ಐ ಹ್ಯಾವ್ ಅ ಬೆಟರ್ ಚಾನ್ಸ್ ಅಂತ ಅನಿಸ್ತು. ಸೊ ಅಂತ ಹೇಳಿದೆ. ಸರ್ ವಾಸ್ ಲೈಕ್ ಸರಿ ಆಯಿತು, ನೆಕ್ಸ್ಟ್ ಹೋಗೋಣ ಅಂತ ಮೂವ್ ಮಾಡಿದ್ರು ಕ್ವೆಶನ್. ದೆನ್ ವೆರೈಟಿ ಆಫ್ ಕ್ವೆಶನ್ಸ್ ಬಂತು. ಅಗ್ರಿಕಲ್ಚರ್ ಸೆಕ್ಟರಿಂದ ಕ್ವೆಶನ್ ಬಂತು. ದೇ ಆಸ್ಕ್ಡ್ ಮೀ ಇಂಡಿಯನ್ ಅಗ್ರಿಕಲ್ಚರ್ ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆ ಅಂತ. ಸೊ ಐ ಟೋಲ್ಡ್ ಇಂಡಿಯನ್ ಡೈರೆಕ್ಷನ್ ಇಸ್ ಮೂವಿಂಗ್ ಇನ್ ದ ಡೈರೆಕ್ಷನ್ ಆಫ್ ಹೈ ಪ್ರೊಡಕ್ಟಿವಿಟಿ ಆ್ಯಂಡ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂತಂದೆ. ಈ ಆಸ್ಕ್ಡ್ ಮೀ ಹೆಂಗೆ ಹೈ ಪ್ರೊಡಕ್ಟಿವಿಟಿ ಅಂತ. ಐ ಟೋಲ್ಡ್ ಯೂಸಿಂಗ್ ದ ಮೀನ್ಸ್ ಆಫ್ ಟೆಕ್ನಾಲಜಿ. ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ಲಾಸ್ಟ್ ಇಯರ್ ಒಂದು ಸ್ಕೀಮ್ ಡ್ರೋನ್ ಇನ್ ಅಗ್ರಿಕಲ್ಚರ್ ಅಂತ ಬಿಟ್ಟಿದ್ರು. ಆ್ಯಂಡ್ ಆಬ್ವಿಯಸ್ಲಿ ಇರಿಗೇಷನ್, ಮೈಕ್ರೋ ಇರಿಗೇಷನ್ ಫೆಸಿಲಿಟೀಸ್, ಹಾರ್ವೆಸ್ಟಿಂಗ್ ಇರ್ಬೋದು, ನ್ಯಾನೋ ಯೂರಿಯಾ ಟೆಕ್ನಾಲಜಿ ಇರ್ಬೋದು, ನ್ಯಾನೋ ಟೆಕ್ನಾಲಜಿ ಇರ್ಬೋದು, ಲಾಟ್ ಆಫ್ ಟೆಕ್ನಾಲಜೀಸ್ ವಿಚ್ ಇಸ್ ಇನ್ಕ್ರೀಸಸ್ ಹೈ ಪ್ರೊಡಕ್ಟಿವಿಟಿ. ಆ್ಯಂಡ್ ಸಸ್ಟೈನಬಿಲಿಟಿ ಕೇಳಿದಾಗ ಐ ಗಿವ್ ಎಕ್ಸಾಂಪಲ್ ಆಫ್ ಸಿಕ್ಕಿಮ್ ಆಸ್ ಅವರ್ ಆರ್ಗ್ಯಾನಿಕ್ ಸ್ಟೇಟ್, ಫಸ್ಟ್ ಆರ್ಗ್ಯಾನಿಕ್ ಸ್ಟೇಟ್ ಇನ್ ಇಂಡಿಯಾ. ಅದ್ರ ಬಗ್ಗೆ ತೋಟೆ. ದ ಮೆಂಬರ್ ವಾಸ್ ಪ್ರೆಟಿ ಸ್ಯಾಟಿಸ್ಫೈಡ್. And later they started asking me about PM Cares Fund. PM Cares Fund ಏನದು ಅಂತ ಕೇಳಿದ್ರು. It is a fund where the Honorable Prime Minister of India during the time of COVID he mobilized public funds into one particular fund. ಸೊ ಅದರಲ್ಲಿ ಆ ಫಂಡನ್ನ ನಾವು ಎಫೆಕ್ಟಿವ್ ಆ್ಯಂಡ್ ಎಫಿಷಿಯೆಂಟ್ಲಿ ಯೂಟಿಲೈಸ್ ಮಾಡಿದ್ರೆ ಕೋವಿಡ್ ಸಿಚುವೇಶನ್ ಟ್ಯಾಕಲ್ ಮಾಡ್ಬೋದು ಅನ್ನೋ ಕಾರಣದಲ್ಲಿ ಅದು ಎಸ್ಟಾಬ್ಲಿಷ್ ಮಾಡಿದರು. ಬಟ್ ಹಿ ಆಸ್ಕ್ಡ್ ಮೀ, ದ ಮೆಂಬರ್ ಆಸ್ಕ್ಡ್ ಮೀ, ಮತ್ತು ವಾಟ್ ಇಸ್ ದ ಇಶ್ಯೂ ರಿವಾಲ್ವಿಂಗ್ ಇಟ್ ಅನ್. ಬೇಸಿಕಲಿ ದ ಇಶ್ಯೂ ವಾಸ್ ಅಕೌಂಟಬಿಲಿಟಿ. ಅಂದರೆ ಫಂಡ್ಸ್ನ ನಾವು ಯಾಕೆ ಡಿಸ್ಕ್ಲೋಸ್ ಮಾಡ್ತಿಲ್ಲ ಅಂತ ಪ್ರೆಸ್ ಆಗಲಿ, ವಿಚ್ ಇಸ್ ದ 4th pillar ಆಫ್ ಅ ಡೆಮೋಕ್ರಸಿ, ಅಪೋಸಿಷನ್ ಪಾರ್ಟೀಸ್ ಆಗಲಿ, ಈವನ್ ಪೀಪಲ್ ದೇ ವರ್ ಆಸ್ಕಿಂಗ್. ಸೊ ದಿಸ್ ವಾಸ್ ಅ ಇಶ್ಯೂ. ಐ ಟೋಲ್ಡ್ ಹಿಮ್ ದಟ್. ಸೊ ದ ಪ್ಯಾನಲ್ ಮೆಂಬರ್ ವಾಸ್ ಲೈಕ್ ಸರಿ, ಡ್ಯೂ ಥಿಂಕ್ ದ ಗೌರ್ಮೆಂಟ್ ವಿಲ್ ರಿಲೀಸ್ ಅಂತ ಕೇಳಿದ್ರು. ಐ ಸೆಡ್ ಎಸ್ ಸರ್, ಡೆಫಿನೆಟ್ಲಿ ದ ಗೌರ್ಮೆಂಟ್ ವಿಲ್ ರಿಲೀಸ್ ಅಂತಂದೆ. ವೈ ಡ್ಯೂ ಥಿಂಕ್ ಸೊ ಅಂದರು. ಸೊ ಮೈ ಡಿಫೆನ್ಸ್ ವಾಸ್, ಸರ್, ಬೀಟ್ ದ ಪಾಸ್ಟ್ ಆರ್ ದ ಪ್ರೆಸೆಂಟ್ ಆರ್ ದ ಫ್ಯೂಚರ್, Indian government is established on the principles of democracy. So their people will ask the questions and government is liable to answer them. Irrespective of the government, they will be forced. If at all they do not voluntarily disclose the information, they will definitely be forced to do so because the system hangide namdu anta ಹೇಳಿದೆ. So ನನ್ನ ಕ್ವೆಶನ್ಸ್ ಎಲ್ಲ ಡೆಮೋಕ್ರಸಿ ಕಡೆ ಶಿಫ್ಟ್ ಆಯಿತು. ಸೊ ದೇ ಆಸ್ಕ್ಡ್ ಮೀ, ಸೊ ಡ್ಯೂ ಥಿಂಕ್ ಇಂಡಿಯಾದಲ್ಲಿ ಡೆಮೋಕ್ರಸಿ ಮೇಂಟೈನ್ ಆಗಿದೆಯಾ ಅಂತ ಕೇಳಿದ್ರು. So my answer was yes sir, definitely it is maintained. So he told me, how do you think India is maintaining its democracy anta kelidru. I told essentially based on 3 parameters antande. What are those 3 antandru. So I told firstly values. ಇಂಡಿಯಾದಲ್ಲಿ ದ ಸೆಲ್ಫ್ಲೆಸ್ನೆಸ್ ಇರ್ಬೋದು, ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ, ಇಂಟಿಗ್ರಿಟಿ, ಇಂಥ ವ್ಯಾಲ್ಯೂಸ್ ಇಟ್ ಈಸ್ ಎಂಬೆಡೆಡ್ ಇನ್ ಅ ಸೋಷಲ್ ಫ್ಯಾಬ್ರಿಕ್ ಆಫ್ ದ ಕಂಟ್ರಿ. ಸೆಕೆಂಡ್ಲಿ I told him that institutions, Honorable Supreme Court of India, Honorable Election Commission of India, they are the bulwark of democracy. They maintain the democratic principles at the ground level. And lastly, I told the people themselves, when people question, ನಮ್ಮ ಲೈಫ್ ಯಾಕೆ ಹಿಂಗಿದೆ, ನಾವು ಯಾಕೆ ಹಿಂಗಿದ್ದೀವಿ, ಇನ್ನೂ ಯಾಕೆ ನೀವು ಚೆನ್ನಾಗಿ ಮಾಡ್ತಿಲ್ಲ ಅಂತ ಕ್ವೆಶನ್ ಮಾಡ್ತಿಲ್ಲ, ದರ್ ಆರ್ಟ್ ಆಫ್ ಕ್ವೆಶನ್ ಇಟ್ ಸೆಲ್ಫ್ ಹಿಟ್ಸ್ ದ ಸ್ಪಿರಿಟ್ ಆಫ್ ಡೆಮೋಕ್ರಸಿ. ಸೊ ವೆನ್ ಐ ಟೋಲ್ಡ್ ದಟ್ ಮೆಂಬರ್ ವಾಸ್ ಪ್ರಿಟಿ ಮಚ್ ಇಂಪ್ರೆಸ್ಡ್. ಐ ಕುಡ್ ಸಿ ದಟ್ ಆನ್ ಹಿಸ್ ಫೇಸ್. ಸೊ ಅದಾದಮೇಲೆ ನೆಕ್ಸ್ಟ್ ಕ್ವೆಶನ್ ಮೂವ್ ಆನ್ ಆದರು. ಆಫ್ಟರ್ ದಿಸ್ ಡೆಮೋಕ್ರಸಿ ದೇ ಆಸ್ಕ್ಡ್ ಮೀ, ಐ ಹ್ಯಾವ್ ಅ ಹ್ಯಾಬಿಟ್,
ಇವಾಗಲೂ ಇಫ್ ಐ ಹ್ಯಾಡ್ ಅ ಪೇಪರ್ ಆನ್ ಮೈ ಡೆಸ್ಕ್ ಆ್ಯಂಡ್ ಅ ಪೆನ್ ಐ ವುಡ್ ಹ್ಯಾವ್ ಸ್ಟಾರ್ಟೆಡ್ ರೈಟಿಂಗ್ ಆ್ಯಂಡ್ ಸ್ಪೀಕಿಂಗ್. ಸೊ ನಂಗೆ ಆ ಹ್ಯಾಬಿಟ್ ಇದೆ. ಅಲ್ಲಿ ಇಟ್ಟಿದ್ರು ಪೇಪರ್ ಆ್ಯಂಡ್ ಪೆನ್ಸಿಲ್ ಇಟ್ಟಿದ್ರು. ಐ ಸ್ಟಾರ್ಟೆಡ್ ರೈಟಿಂಗ್ ಆ್ಯಂಡ್ ಸ್ಪೀಕಿಂಗ್. ಸೊ ಅದಾಗ ಒನ್ ಆಫ್ ದ ಮೆಂಬರ್ ಆಸ್ಟ್ ಮೀ ಯಾಕೆ ಯು ಆರ್ ರೈಟಿಂಗ್ ಇಟ್ ಅಂಡ್ ದೆನ್ ಸ್ಪೀಕಿಂಗ್ ಅಂತಂದರು. ಸೊ ಐ ಟೋಲ್ಡ್ ಯೂಶ್ವಲಿ ಇಟ್ಸ್ ಅ ಹ್ಯೂಮನ್ ನೇಚರ್ ಟೆಂಡೆನ್ಸಿ. ನಾವು ಮಾತಾಡ್ತಿದ್ರೆ ಡೈವರ್ಟ್ ಆಗ್ತಾ ಇರ್ತೀವಿ ಟಾಪಿಕಿಂದ ಗೊತ್ತಿಲ್ಲದೆ. ಸೊ ಅದನ್ನು ಕಟ್ ಡೌನ್ ಆಗುತ್ತೆ. ಆ್ಯಂಡ್ ಆಲ್ಸೋ ಹಾರ್ಡ್ಲಿ ವಿ ಹ್ಯಾವ್ ಫ್ಯೂ ಮಿನಿಟ್ಸ್ ಟು ಡಿಸ್ಕಸ್. ಐ ಥಿಂಕ್ ಇಟ್ ಶುಡ್ ಬಿ ಮೋರ್ ಮೀನಿಂಗ್ಫುಲ್. ಸೊ ಅದಕ್ಕೋಸ್ಕರ ಐ ಅಡಾಪ್ಟ್ ದಿಸ್ ಅಪ್ರೋಚ್ ಅಂತ ಅಂತೆ. ಆ್ಯಂಡ್ ಲಾಸ್ಟ್ಲಿ ದ ಮೆಂಬರ್ಸ್ ಆಸ್ಟ್ ದ ಚೇರ್ಮನ್ ಸ್ಟಾಪ್ ದ ಮೆಂಬರ್ಸ್. ಹಿ ಟೋಲ್ಡ್ ಐ ಆಮ್ ಹ್ಯಾಪಿ ವಿತ್ ಯು ರಾಹುಲ್, ದ ಇಂಟರ್ವ್ಯೂ ಇಸ್ ಎಂಡೆಡ್. ಹೌವರ್ ನಾನು ನಿಮಗೆ ಬ್ಲ್ಯಾಂಕ್ ಚೆಕ್ ಕೊಡ್ತೀನಿ ಒಂದು ಅಂತ ಹೇಳಿದ್ರು. ಐ ವಾಸ್ ವೆರಿ ಕ್ಯೂರಿಯಸ್ ಏನದು ಅಂತ. ಹಿ ಟೋಲ್ಡ್ ಯು ಕ್ಯಾನ್ ಟೆಲ್ ಎನಿಥಿಂಗ್ ಯು ವಾಂಟ್, ಆದರೆ ಐ ವಿಲ್ ನಾಟ್ ಆಸ್ಕ್ ಎನಿ ಕ್ವೆಶನ್ ಇನ್ ರಿಟರ್ನ್. ಹೌವರ್ ಯು ಮೇ ರೀಫ್ರೇನ್ ಆರ್ ಯು ಮೇ ರಿಜೆಕ್ಟ್ ದ ಬ್ಲ್ಯಾಂಕ್ ಚೆಕ್ ಆಲ್ಸೋ ಅಂತಂದರು. ಸೊ ಐ ಟೋಲ್ಡ್ ನನಗೆ ಐ ವಿಲ್ ಟೇಕ್ ದ ಬ್ಲ್ಯಾಂಕ್ ಚೆಕ್ ಅಂತ ಅಂದರು. ಸೊ ವಾಟ್ ವಿಲ್ ಯು ಡೂ ಅಂದರು. ಐ ವಿಲ್ ವಾಟ್ ಯು ವಾಂಟ್ ಸ್ಪೀಕ್ ಅಬೌಟ್ ಅಂದರು. ಸೊ ಐ ಟೋಲ್ಡ್ ಹಿಮ್ ದಟ್ ಐ ವಾಂಟ್ ಸ್ಪೀಕ್ ಅಬೌಟ್ ಕ್ರಿಕೆಟ್ ಅಂದೆ. ಇಟ್ ಈಸ್ ಮೈ ಪ್ಯಾಷನ್. ಯಾಕೆ ಅಂತಂದರು. ಐ ಟೋಲ್ಡ್ ಹಿಮ್ ಇನಿಷಿಯಲಿ ಕ್ರಿಕೆಟ್ ಆಡುವಾಗ ಐ ವಾಸ್ ಜಸ್ಟ್ ಅ ಬ್ಯಾಟ್ಸ್ಮನ್. 50 ಹೊಡಿತೀನಿ, 60 ಹೊಡಿತೀನಿ, ಖುಷಿಯಾಗಿ ಮನೆಗೆ ಹೋಗ್ತೀನಿ. ಕನಸಲ್ಲೂ ಕ್ರಿಕೆಟ್ ಬರುತ್ತೆ, ನೆಕ್ಸ್ಟ್ ಡೇನೂ ಕ್ರಿಕೆಟ್ ಬರುತ್ತೆ, ಖುಷಿಯಾಗಿರ್ತೀನಿ. ಬಟ್ ಆಸ್ ಸೂನ್ ಆಸ್ ಐ ವಾಸ್ ಗಿವನ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಕ್ಯಾಪ್ಟನ್, ಮೈ ಪರ್ಸೆಪ್ಷನ್ ಚೇಂಜ್ಡ್. I hardly bothered about my runs. I started bothering about how to get the victory. So I started using me as a batsman within me in order to realize an end called victory. So that was a big change in the way I see things. ಅದೊಂದು ಖುಷಿ ಆಯಿತು. ಎರಡನೇದು, ಕ್ರಿಕೆಟ್ ಇಸ್ ಅ ಗ್ರೇಟ್ ಲೆವೆಲರ್ ಇನ್ ಲೈಫ್. ನೆನ್ನೆ 100 ಹೊಡಿತೀವಿ, ಇವತ್ತು 50 ಹೊಡಿಬೋದು, ನಾಳೆ 0 ಹೊಡಿಬೋದು, ಬಟ್ ಮತ್ತೆ 100 ಹೊಡಿಬೋದು. ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ. It taught me that no matter however we go low or however we go high, we have to keep marching ahead ಅನ್ನೋದು ಕಲಿತೆ ಅಂತ ಹೇಳಿದೆ. ದೆನ್ ದ ಪ್ಯಾನಲ್ ವಾಸ್ ಓಕೆ, ಯುವರ್ ಇಂಟರ್ವ್ಯೂ ಇಸ್ ಓವರ್, ಆಲ್ ದ ಬೆಸ್ಟ್ ಅಂತ ಹೇಳಿದೆ. ಕರ್ನಾಟಕ ಸ್ಪೆಸಿಫಿಕ್ಕಾಗೇ ಏನೂ ಕೇಳಿಲ್ಲ, ಬಟ್ ಒಂದು ಎಕ್ಸಾಂಪಲ್ ಕೊಟ್ಟೆ ಕರ್ನಾಟಕದ ಬಗ್ಗೆ. ಒನ್ ಆಫ್ ದ ಕ್ವೆಶನ್ಸ್ ದೇ ಆಸ್ಡ್ ವಾಸ್ ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್ ಆಗ್ತಿದೆ ಅಗ್ರಿಕಲ್ಚರ್ ಮೇಲೆ. ಸೊ ವಾಟ್ ಯು ಸಜೆಸ್ಟ್, ವಾಟ್ ಇಸ್ ದ ಸೊಲ್ಯೂಷನ್ ಯು ಸಜೆಸ್ಟ್ ಅಂತ ಕೇಳಿದರು. ಸೊ ಐ ಟೋಲ್ಡ್ ದೆಮ್ ದಟ್ the low hanging fruit is agro based climatic cultivation. ಸೊ ನಮ್ಮ ಅಗ್ರಿಕಲ್ಚರು ಕ್ಲೈಮೇಟ್ ತಕ್ಕಂಗೆ ಕಲ್ಟಿವೇಟ್ ಮಾಡಬೇಕು. ಸೊ ಬಿಸಿ ಇರೋ ಜಾಗದಲ್ಲಿ ನಾವು ಶುಗರ್ಗೇನು ಕಲ್ಟಿವೇಟ್ ಮಾಡೋಕ್ಕಾಗಲ್ಲ, ನೀರು ಇಲ್ದಿರೋ ಜಾಗದಲ್ಲಿ. ಹಾಗೆಯೇ ಫಾರ್ ಎಕ್ಸಾಂಪಲ್ ಮಂಡ್ಯ ಮೈಸೂರು ರೀಜನ್ ಇವತ್ತು ನೋಡಿದಾಗ ವಾಟರ್ ಸ್ಕೇರ್ಸಿಟಿ ಏರಿಯಾ ಅದು. ಆ್ಯಂಡ್ ಸ್ಟಿಲ್ ವಿ ಆರ್ ಡಿಪೆಂಡ್ ಅಪಾನ್ ಶುಗರ್ ಕೇನ್, ರೈಸ್ ಎಲ್ಲ ತುಂಬ ಬೆಳೀತಾ ಇದೆ. ಬಟ್ ಕ್ಲೈಮೇಟ್ ಚೇಂಜ್ ಆಗ್ತಾ ಇನ್ನೂ ಕೊರತೆ ಆಗುತ್ತೆ ನೀರು. ಆವಾಗ ದಟ್ ಈಸ್ ನಾಟ್ ದ ರೈಟ್ ಅಪ್ರೋಚ್. ವಿ ನೀಡ್ ಟು ಶಿಫ್ಟ್ ಟು ಮಿಲೆಟ್ಸ್ which is both drought resistant and pest resistant. This is the only one frame where I used Karnataka region. The fifth attempt is the result of all the 4 attempts. It is not just this attempt. This is the soul of this question. So first attempt ಅಲ್ಲಿ ಬರೆದಾಗ ನಾನು ಮೇನ್ಸ್ ಬರೆದಿದ್ದೆ, ಮೆಡಿಕಲ್ ಸೈನ್ಸ್ ಆಪ್ಷನಲ್ ತೊಗೊಂಡಿದ್ದೆ, ಬೀಯಿಂಗ್ ಅ ಡಾಕ್ಟರ್. So I took a medical science as optional. I was very idealistic. My father actually advised me, ತೊಗೋಬೇಡವೋ ಅದನ್ನು ಮೆಡಿಕಲ್ ಸೈನ್ಸ್ನ, ಕಷ್ಟ ಆಗುತ್ತೆ, ಟೇಕ್ ಅನ್ ಈಸಿ ಸಬ್ಜೆಕ್ಟ್ ಆರ್ ಟೇಕ್ ಅ ಸಬ್ಜೆಕ್ಟ್ ವಿಚ್ ಹ್ಯಾಸ್ ಅಡಿಕ್ವೇಟ್ ರಿಸೋರ್ಸಸ್ ಅವೈಲೇಬಲ್. ಸೊ ಐ ಡಿಡ್ ನಾಟ್ ಲಿಸನ್ ಟು ಹಿಮ್. ನಾನು ಈಗ ತಾನೇ ಡಾಕ್ಟ್ರ್ ಮುಗಿಸಿದ್ದು, ನಾನು ಇದನ್ನೇ ಮಾಡಬೇಕು ಅಂತ ಕಂಟಿನ್ಯೂ ಆಗಬೇಕು ಅಂತಿದ್ದೆ. ದ್ಯಾಟ್ ವಾಸ್ ಅ ಬ್ಲಂಡರ್ ಐ ಡಿಡ್. ಬಿಕಾಸ್ ಆ ಟೈಮಲ್ಲೇ ಕ್ಲಿಯರ್ ಆಗಿಬಿಡ್ತಿದ್ದೆ ನಾನು. GS scores were very good, but optionally I got very low marks. Hardly I got 230, 240 marks. If I had got 260, I would have again been in the list. So that is the first mistake I did. Again I changed my optional. I understood optional should be decided based upon the interest firstly. Secondly, the scoring ability. The scoring ability miss ಮಾಡಿಬಿಟ್ಟಿದ್ದೆ, ಬರೀ ಇಂಟ್ರೆಸ್ಟ್ನ ಇಟ್ಕೊಂಡಿದ್ದೆ. ಸೊ ದಟ್ ವಾಸ್ ಅ ಫೇಲಿಯರ್. ಸೆಕೆಂಡ್ ಅಟೆಂಪ್ಟ್ ಬಂದಾಗ, ಸೊ ಮೈ ಆಪ್ಷನಲ್ ವೇರ್ ಇಂಪ್ರೂವ್ಡ್. ಆ್ಯಂಥ್ರೋಪಾಲಜಿ ತೊಗೊಂಡಿದ್ದೆ, ಅದು ಸ್ಕೋರ್ಸ್ ಇಂಪ್ರೂವ್ ಆಗಿತ್ತು. ಆ್ಯಂಡ್ ಅಗೇನ್ ಐ ಡಿಡ್ ಅ ಬ್ಲಂಡರ್. ಒನ್ ಆಫ್ ದ GS ಪೇಪರ್ಸಲ್ಲಿ ಬರೆಯುವಾಗ ನಮಗೆ ಕ್ವೆಶನ್ ಪೇಪರ್ ಬೇರೆ ಇರುತ್ತೆ, ಬುಕ್ಲೆಟ್ ಬೇರೆ ಇರುತ್ತೆ. ಸೊ ಕ್ವೆಶನ್ ಪೇಪರ್ ನಾನು ಓದ್ಬಿಟ್ಟು ಆನ್ಸರ್ ಸ್ಟಾರ್ಟ್ ಮಾಡ್ತೀನಿ ಬರೆಯೋದನ್ನ. ಸೊ ಇಲ್ಲೊಂದು ಮಿಸ್ಟೇಕ್ ಮಾಡಿದ್ದೇನು ಅಂದರೆ, ಅಲ್ಲಿ ಕ್ವೆಶನ್ ನಂಬರ್ 1 ಓದ್ಬಿಟ್ಟು ಇಲ್ಲಿ ಕ್ವೆಶನ್ ನಂಬರ್ 2 ಜಾಗದಲ್ಲಿ ಬರೀತಿದ್ದೆ ಆನ್ಸರ್. ಕ್ವೆಶನ್ ನಂಬರ್ 2 ಜಾಗದಲ್ಲಿ 3 ಬರ್ತಿದ್ದೆ. ಐ ಅಂಡರ್ಸ್ಟುಡ್ ದಟ್ ಐ ನೀಡ್ ಟು ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್ ಆ್ಯಂಡ್ ಕಾಷಿಯಸ್ ವೆನ್ ಐಮ್ ರೈಟಿಂಗ್. 40 ಮಾರ್ಕ್ಸ್ ಕಳ್ಕೊಂಡೆ. ಸೆಕೆಂಡ್ ಅಟೆಂಪ್ಟಲ್ಲಿ ಐ ಜಸ್ಟ್ ಲಾಸ್ಟ್ ಬೈ 3 ಮಾರ್ಕ್ಸ್. ಸೊ ಅಲ್ಲಿ 40 ಮಾರ್ಕ್ಸ್ ಕಳ್ಕೊಂಡಾಗ ಮೈ ಪೇರೆಂಟ್ಸ್ ವರ್ ಡಿವಾಸ್ಟೇಟೆಡ್, ಏನಿದು ಹಿಂಗಾಗೋಯ್ತು ಅಂತ, ಎಸ್ಪೆಷಲಿ ಮೈ ಮದರ್. ದೆನ್ ಕಮಿಂಗ್ ಟು ದ ಥರ್ಡ್ ಅಟೆಂಪ್ಟ್ ಬಂದಾಗ ನಾವು ಐ ಹ್ಯಾಡ್ ಅ ಹೋಪ್, ನಾನೇನೋ ಮಾಡ್ತೀನಿ ಸತಿ ಅಂತ. ಸೊ ದಿಸ್ ಟೈಮ್ ದೋಸ್ ಮಿಸ್ಟೇಕ್ಸ್ ವೇರ್ ಕರೆಕ್ಟೆಡ್. ಆಪ್ಷನಲ್ ಇಂಪ್ರೂವ್ ಆಯಿತು. ದೋಸ್ ಸಿಲಿ ಮಿಸ್ಟೇಕ್ಸ್ ಐ ಅವಾಯ್ಡೆಡ್ ಇಟ್. ದಿಸ್ ಇಸ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್. ಮೋಸ್ಟ್ ಆಫ್ ದ ಟೈಮ್ ಐ ಕ್ಲಿಯರ್ ದ ಪ್ರಿಲಿಮ್ಸ್. ಸೊ ದಿಸ್ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಓನ್ಲಿ. ಸೊ ಅದಾದಮೇಲೆ ಎಸ್ಸೇನೂ ಚೆನ್ನಾಗಿ ಬರ್ತಾಯಿತ್ತು, ಎಲ್ಲರೂ ಆನ್ ಆನ್ ಆ್ಯಾವ್ರೇಜ್ ಅಬೋ ಆ್ಯಾವ್ರೇಜ್ ಬಂತು. ಸೊ ಇಂಟರ್ವ್ಯೂಗೆ ಹೋದೆ ಥರ್ಡ್ ಅಟೆಂಪ್ಟಲ್ಲಿ. ಇಂಟರ್ವ್ಯೂ ಹೋದ್ಮೇಲೆ ದೆನ್ ಐ ಅಂಡರ್ಸ್ಟುಡ್ ದೇರ್
ನಂದು ಇಂಟರ್ವ್ಯೂ ಸ್ಕೋರ್ ಕಡಿಮೆ ಆಗೋಯ್ತು. ಐ ಗಾಟ್ 160 ಔಟ್ ಆಫ್ 275. ನಂಗೆ ಅನಿಸ್ಬಿಡ್ತು ಏನಪ್ಪ ಇದು ಒಂದೊಂದು ವರ್ಷದಲ್ಲೂ ಒಂದೊಂದು ಕಡೆ ಹೋಗ್ತಿದೆ, ಹೋಗೋದೇ ಇಲ್ಲ ನಾನು ಮುಂದೆ ಅಂತ ಅಂದ್ಕೊಂಬಿಟ್ಟೆ, ಬಿಟ್ಬೋಣ ಅನಿಸ್ತಾಯಿತ್ತು. ಬಟ್ ಇಂಟರ್ವ್ಯೂ ಹೋಗಿದ್ದೀನಲ್ಲ ಅಂತ ಒಂದು ಖುಷಿ ಬೇರೆ ಇತ್ತು. ನೆಕ್ಸ್ಟ್ 4th ಅಟೆಂಪ್ಟ್ ಮತ್ತೆ ಬರೆದೆ, ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್. ಬರೆದಾಗ ಅಗೇನ್ ಅಲ್ಲಿ ಐ ಫೋಕಸ್ಡ್ ಆನ್ ಆಲ್ ದ ಥಿಯರಿ ಪಾರ್ಟ್ಸ್ ರಿಯಲಿ ವೆಲ್, but surprisingly my essay score came down, which I neglected during the preparation. This and now I understood that no element of the examination papers, I cannot neglect anything. I cannot afford to neglect anything anta, and I understood it. Sari 4th hoytu. Now I came to 5th attempt. After all these things, then I understood each and every paper is important, optional is important, due diligence need to be given at the right point of time during writing the examination also. You need to be cautious, writing method kuda change ಮಾಡ್ಕೊಂಡೆ. ಆ್ಯಂಡ್ ಬೇರೆ ಟಾಪರ್ಸ್ ಆನ್ಸರ್ ಸ್ಕ್ರಿಪ್ಟ್ಸ್ ಎಲ್ಲ ಓದೋಕ್ಕೆ ಶುರು ಮಾಡಿದೆ, ಅವು ಥರನೇ ಬರೋಕ್ಕೆ ಶುರು ಮಾಡಿದೆ. ದೆನ್ ಐ ಅಂಡರ್ಸ್ಟುಡ್ ವಾಟ್ ದೇ ವಾಂಟ್. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಮೇಲೆ ಎಕ್ಸ್ಟೆನ್ಸಿವ್ ಆಗಿ ವರ್ಕ್ ಮಾಡಿದೆ. ದಟ್ ವಾಸ್ ಮೈ ಸೀಕ್ರೆಟ್ ಇನ್ ಪ್ರಿಲಿಮ್ಸ್, ವಿಚ್ ಐ ಡಿಡ್ ನಾಟ್ ಡೂ ಇನ್ ಮೇನ್ಸ್, ಆ್ಯಂಡ್ ದಿಸ್ ಅಟೆಂಪ್ಟ್ ಐ ಡಿಡ್ ಇಟ್. ಆ್ಯಂಡ್ ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್ ನೌ ಐ ಆಮ್ ಇಂಪ್ರೂವೈಸ್ಡ್ ವರ್ಷನ್ ಆಫ್ ಮೈ ಸೆಲ್ಫ್. Here, two things I can notice in this question. The honorable anchor is asking me which books did I read ಅಂತ. ಬಟ್ ಇದರಲ್ಲಿ ಎರಡು ಆಸ್ಪೆಕ್ಟ್ ಇದೆ. ಒಂದು ವಿಚ್ ಬುಕ್ಸ್ ಒಂದು, ಮತ್ತು ಎಷ್ಟು ಬುಕ್ಸ್ ಅನ್ನೋದು ಬೇರೆ. ಸೊ ವಿಚ್ ಬುಕ್ಸ್ ಅನ್ನೋದು ಮೋಸ್ಟ್ ಆಫ್ ದೆಮ್ ನೋಸ್ ಇಟ್ಸ್ ಎ ಸ್ಟ್ಯಾಂಡರ್ಡ್ ಬುಕ್ಸ್. ಫಾರ್ ಎಕ್ಸಾಂಪಲ್ ಪಾಲಿಟಿ ಅಂದ ತಕ್ಷಣ ಲಕ್ಷ್ಮೀಕಾಂತ್ ಅಂತಾರೆ. ಎನ್ವೈರ್ಮೆಂಟ್ ಅಂದ ತಕ್ಷಣ ಮೇ ಬಿ ಸಮ್ ಪೀಪಲ್ ಇಟ್ ಎಲ್ ಶಂಕರ AS ಆರ್ ವಿಷನ್ IAS, ಯಾವುದೋ ಒಂದು ಮೆಟೀರಿಯಲ್ ಸಫಿಷಿಯಂಟ್. ಕರೆಂಟ್ ಅಫೇರ್ಸ್ ಅಂದ ತಕ್ಷಣ ವಿಷನ್ IAS ಅಂತಾರೆ. ಫೈನ್, ಆಲ್ ದೀಸ್ ಆರ್ ಫೈನ್. ಬಟ್ ದ ಕಾಮನ್ ಮಿಸ್ಟೇಕ್ಸ್ ವಾಟ್ ವಿ ಡೂ ಇಸ್ we tend to do more than required. We tend to burden ourselves. ಈಗ ಪಾಲಿಟಿಲಿ ಲಕ್ಷ್ಮೀಕಾಂತ್ ಬದಲು ಸಮ್ ಪೀಪಲ್ ವಿಲ್ ರೀಡ್ ದುರ್ಗಾದಾಸ್ ಬಾಸು. ಫ್ಯೂ ಪೀಪಲ್ ಐ ಡಿಡ್ ನಾಟ್ ಇವನ್ ನೋ ಅಬೌಟ್ ಇಟ್. ಆ್ಯಂಡ್ ಸಮ್ ಪೀಪಲ್ ವಿಲ್ ಕೀಪ್ ರೀಡಿಂಗ್ ಆನ್ಲೈನ್ ಆರ್ಟಿಕಲ್ಸ್ ಅಬೌಟ್ ದ ಸೇಮ್ ಇಶ್ಯೂ. ನಾಟ್ ರಿಕ್ವೈರ್ಡ್. ಎಷ್ಟು ಬೇಕು ಎಕ್ಸಾಮ್ಗೆ ಅಷ್ಟು ಮಾತ್ರ. ಆರ್ಡ್ರಲ್ಲಿ ಬರೋಣ ಇವಾಗ. ಸಿನ್ಸ್ ಈ ಆಸ್ಕ್ ಮಿ ದ ಕ್ವೆಶನ್ ವಿಚ್ ಸ್ಪೆಸಿಫಿಕ್ ಬುಕ್ಸ್, ಲೆಟ್ ಅಸ್ ಕಮ್ ಇನ್ ಅನ್ ಆರ್ಡರ್. ಪಾಲಿಟಿ ಲಕ್ಷ್ಮೀಕಾಂತ್, economy I did vision IAS, environment vision IAS, science and technology only current affairs of vision IAS, nothing else, not even static material, no, nothing. Because when I saw previous year question papers, they're just asking based on current affairs. And what else subject? History Tamil Nadu history textbook ide 11th and 12th standard, that is very good. That is all I stuck to. This is for prelims as well as mains. And there are also few specific areas in mains like ethics gella it was not a single source. ಬೇಸ್ಡ್ ಆನ್ ಪ್ರೀವಿಯಸ್ ಟಾಪರ್ಸ್ ಆನ್ಸರ್ ಸ್ಕ್ರಿಪ್ಟ್ಸ್ ನೋಡಿಕೊಂಡು ಸ್ಟ್ರಕ್ಚರಿಂಗ್ ಮಾಡಿಕೊಂಡು ನಾನೇ ಎಕ್ಸಾಂಪಲ್ ಕರೆಕ್ಟ್ ಮಾಡಿಕೊಂಡು ಇಟ್ ವಾಸ್ ಕಸ್ಟಮೈಸ್ಡ್ ಅಪ್ರೋಚ್ ಇತ್ತು ಎಥಿಕ್ಸ್ಗೆ. ದಿಸ್ ಇಸ್ ಹೌ ಐ ಫಾಲೋಡ್ ಇಟ್. ಸೊ ಫಸ್ಟ್ಲಿ ವಿಚ್ ಪೇಪರ್ ಅಂದಾಗ ಪ್ರಜಾವಾಣಿ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್, ನಾಟ್ ಇನ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಪರ್ಸ್ಪೆಕ್ಟಿವ್ ಬಟ್ ಇನ್ ಇಂಟರ್ವ್ಯೂ ಪರ್ಸ್ಪೆಕ್ಟಿವ್, ಬಿಕಾಸ್ ಲೋಕಲ್ ಇಶ್ಯೂಸ್ ಆರ್ ರಿಯಲಿ ಕವರ್ಡ್ ವೆಲ್. ಬಿಕಾಸ್ ಇಟ್ಸ್ ಅ ರೀಜನಲ್ ನ್ಯೂಸ್ ಪೇಪರ್. ಸೊ ಲೋಕಲ್ ಇಶ್ಯೂಸ್ ನಾವು ಚೆನ್ನಾಗಿ ಕವರ್ ಮಾಡಿದಾಗ ಇಂಟರ್ವ್ಯೂಲಿ ವಿ ಕ್ಯಾನ್ ಗಿವ್ ಲೋಕಲ್ ಎಕ್ಸಾಂಪಲ್ಸ್ ವಿಚ್ ದೇ ವಿಲ್ ನೋ ದಟ್ ವಿ ಆರ್ ಇನ್ ಟಚ್ ವಿತ್ ದ ಗ್ರೌಂಡ್ ಲೆವೆಲ್ ಇನ್ಫಾರ್ಮೇಷನ್ ಅಂತ ಗೊತ್ತಾಗುತ್ತೆ. ದಿಸ್ ಇಸ್ ಹೌ ಐ ಯುಟಿಲೈಸ್ ದ ನ್ಯೂಸ್ ಪೇಪರ್. ಫಸ್ಟ್ಲಿ ಕೋಚಿಂಗ್ ಅನ್ನೋದು ಇಟ್ ಈಸ್ ನಾಟ್ ನೆಸೆಸರಿ. ಯು ನೀಡ್ ಟು ನೋ ದಿಸ್. ಕೋಚಿಂಗ್ ಈಸ್ ನಾಟ್ ನೆಸೆಸರಿ. Sometimes it is necessary. When ಅನ್ನೋದು ತುಂಬ ಇಂಪಾರ್ಟೆಂಟ್. ಟೆಸ್ಟ್ ಸೀರೀಸ್ ಬರೋಕ್ಕೆ ಇಟ್ ಇಸ್ ನೆಸೆಸರಿ. ಟು ಕೀಪ್ ದ ಕಾಂಪಿಟೇಟಿವ್ ಎಡ್ಜ್ ಗೊತ್ತಾಗೋಕ್ಕೆ, ಎಷ್ಟು ಕಾಂಪಿಟೇಷನ್ ಇದೆ ಗೊತ್ತಾಗೋಕ್ಕೆ ಇಟ್ ಇಸ್ ನೆಸೆಸರಿ. ಆ ಸ್ಯಾಂಪಲ್ ಪೂಲಲ್ಲಿ ಹೌ ಆರ್ ಯು ಪರ್ಫಾರ್ಮಿಂಗ್ ಅಂತ ಗೊತ್ತಾಗೋಕ್ಕೆ ಇಟ್ ಇಸ್ ನೆಸೆಸರಿ. ಆ್ಯಂಡ್ ಸಮ್ಟೈಮ್ಸ್ ಮೆಟೀರಿಯಲ್ಸ್ ಕೂಡ ಅವೈಲೇಬಲ್ ಇರಲ್ಲ, ದಟ್ ಯು ಕ್ಯಾನ್ ಕೀಪ್ ಸರ್ಚಿಂಗ್. ದಟ್ ಟೈಮ್ ಇಟ್ ಈಸ್ ನೆಸೆಸರಿ. ಮೈ ಬಾಟಮ್ ಲೈನ್ ಇಸ್ you please use the coaching institutions. Do not allow the coaching institutions to use you. You emphasize on this. So what happens is over a period of time ನೀವು ಎಲ್ಲ ಕಡೆ ಹೋಗೋದು, ಎಲ್ಲ ಕೋಚಿಂಗ್ ಮೆಟೀರಿಯಲ್ಸ್ ತೊಗೊಂಬರೋದು, ಎಲ್ಲ ಟೆಸ್ಟ್ ಸೀರೀಸ್ ತೊಗೊಳ್ಳೋದು, ಐಡಿಯಲಿಸ್ಟಿಕ್ ಅಪ್ರೋಚಲ್ಲಿ ಹೋದಾಗ you are not using coaching institutions, they are using you. But when you know which coaching institute should I use for which subject, then you are adequately using them in for your goal. So if at all you follow this, I feel you can crack this exam. So Kannada medium students, yes, it was tough. But ಇವಾಗ ಸ್ವಲ್ಪ ಟಫ್ನೆಸ್ ಕಡಿಮೆ ಆಗ್ತಿದೆ. ದ ಮೇನ್ ಟಫ್ ಪಾರ್ಟ್ ಇರೋದು ಸಿಲೆಬಸ್ಸಲ್ಲ, ಅರ್ಥ ಮಾಡ್ಕೊಳ್ಳೋದಲ್ಲ. ಬಿಕಾಸ್ ಎವ್ರಿಬಡಿ ಇಸ್ ದ ಸೇಮ್ ಲೆವೆಲ್, ಇಂಟೆಲಿಜೆನ್ಸ್ ಲೆವೆಲ್ ಇಸ್ ಆಲ್ಮೋಸ್ಟ್ ದ ಸೇಮ್. ಬಟ್ ನನ್ನ ಪಾಯಿಂಟ್ ಏನಂದರೆ ಕನ್ನಡ ಲೆವೆಲ್ ಯಾಕೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕಷ್ಟ ಆಗುತ್ತೆ ಅಂದರೆ ಅವ್ರಿಗೆ ಡರ್ತ್ ಆಫ್ ಮೆಟೀರಿಯಲ್ಸ್ ಅಷ್ಟೇ, ಆ ರಿಸೋರ್ಸ್ ಡರ್ತ್ ಇರೋದು. ಬಟ್ ನೌ ಡೇಸ್ ದ ಲಾಡ್ ಆಫ್ institutions which are coming up who are translating it. They're very proactive in nature.
ಸೊ ಅಂಥ ಇನ್ಸ್ಟಿಟ್ಯೂಷನ್ಸಲ್ಲಿ ಯು ಕ್ಯಾನ್ ಜಸ್ಟ್ ಟೇಕ್ ದ ಮೆಟೀರಿಯಲ್ ಆ್ಯಂಡ್ ಗೋ ಆನ್. ಆ್ಯಂಡ್ ದೇರ್ ಆರ್ ಮೆನಿ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಕ್ಲಿಯರ್ಡ್ UPSC exam till now, although I do not know much of the names. Coming to the second part, when you asked about rural students, no, since it is online medium bandaginda, online internet bandaginda, it is playing a level playing field. For example, some people have urban ಏರಿಯಾದಲ್ಲಿ ಇದ್ದೀವಿ, ಸೊ ವಿ ಹ್ಯಾವ್ ಲಾಟ್ ಆಫ್ ಮೆಟೀರಿಯಲ್ಸ್. ಇಟ್ ಇಸ್ ಆಲ್ಸೋ ಬರ್ಡನ್ ಬಿಕಾಸ್ ಅದು ಇನ್ಫೋಡೆಮಿಕ್ ಆಗುತ್ತೆ, ಪ್ಯಾಂಡಮಿಕ್ ಥರ ಇನ್ಫೋಡೆಮಿಕ್ ಆಗುತ್ತೆ. ಲಾಟ್ ಆಫ್ ಇನ್ಫಾರ್ಮೇಷನ್ ಫಾರ್ ಒನ್ ಸ್ಮಾಲ್ ರಿಲೆವೆಂಟಿಗೆ ತುಂಬ ಓದ್ಬಿಡ್ತೀವಿ. ದಟ್ ಈಸ್ ಆಲ್ಸೋ ಅ ಬರ್ಡನ್ ಥಿಂಗ್. ಸೊ ರೂರಲ್ಗೆ ಏನು ಅನ್ಸುತ್ತೆ, ನಮಗೆ ಮೆಟೀರಿಯಲ್ ಕಡಿಮೆ ಆಗ್ತಿದೆ, ಕಷ್ಟ ಆಗುತ್ತೆ. ಅರ್ಬನ್ ಅವ್ರ ಪರ್ಸೆಪ್ಷನ್ ಹೆಂಗಿರುತ್ತೆ, ಮೆಟೀರಿಯಲ್ ಜಾಸ್ತಿ ಇದೆ, ಸೊ ಅವ್ರು ಈಸಿ ಆಗುತ್ತೆ. ದಟ್ ಈಸ್ ನಾಟ್ ಅಟ್ ಆಲ್ ದ ರೈಟ್ ವೇ. Understand the nature of the examination, make a rightful strategy, then you use resources accordingly. And rural students as well as urban students are playing a level playing field bandide because of the internet penetration. So I think as time progresses, I do believe that equalize agutte. It is going in a positive direction. Ille ನಮ್ಮ ಅಮ್ಮ ಸೈಡಲ್ಲಿ ಕೂತಿದ್ದಾರೆ and she is laughing after hearing all these things. ಅದನ್ನು ಅವಾಯ್ಡ್ ಮಾಡಿ ಕೂಡ ಲೆಟ್ ಮಿ ಕಮ್ ಟು ದ ಪಾಯಿಂಟ್. ಸೊ ಹೌದು, ಡಾಕ್ಟ್ರು ಮಾಡಿದ ತಕ್ಷಣ ನನ್ನ ಲೈಫ್ ಸೆಟಲು ಅಂತ ಅನ್ಸುತ್ತೆ ಡೆಫಿನೆಟ್ಲಿ, ಬಿಕಾಸ್ 1 to 2 lakhs ಪರ್ ಮಂತ್ ದುಡಿಯೋದಕ್ಕೆ ಮೋಸ ಇಲ್ಲ. ಆ್ಯಂಡ್ 10 ರೂಪಾಯಿ ಡಾಕ್ಟ್ರ್ ಅಂತ ಫೇಮಸ್ ಆದಾಗೂ ಐ ಕ್ಯಾನ್ ಎಕ್ಸ್ಪ್ಯಾಂಡ್ ಮೈ ಮೆಡಿಕಲ್ ಬಿಸ್ನೆಸ್ ದೇರ್ ಇನ್ ದ ಫ್ಯೂಚರ್ ಡೇಸ್ ಟು ಕಮ್. ಸೋಷಲ್ ಬೇಸ್ ಕ್ರಿಯೇಟ್ ಕೂಡ ಆಗಿರುತ್ತೆ, ಅಗ್ರೀಡ್. ಬಟ್ ದ ಪ್ರಾಬ್ಲಮ್ ಈಸ್ ಆಫ್ಟರ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್ ದೆಲ್ ಬಿ ಅ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ನಾನು ಇವಾಗ ಪೇಷಂಟ್ನ ಟ್ರೀಟ್ ಮಾಡ್ತೀನಿ, 10 ರೂಪಾಯಿ ಕೊಡ್ತೀನಿ, ಇಮೆನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಅ ಪೀರಿಯಡ್ ಆಫ್ ಹಾಫ್ ಆನ್ ಅವರ್. ಬಟ್ ಯು ನೋ ಇಟ್ ಈಸ್ ದ ಟ್ರೀಟ್ಮೆಂಟ್ ವಿಚ್ ಯು ಹ್ಯಾವ್ ಗಿವನ್ ಈಸ್ ನಾಟ್ ದ ಹೊಲಿಸ್ಟಿಕ್ ಟ್ರೀಟ್ಮೆಂಟ್, ಪೂರಕ ಟ್ರೀಟ್ಮೆಂಟ್ ಅಲ್ಲ ಅದು. ಹೊಲಿಸ್ಟಿಕ್ ಆಗಿರಬೇಕು. ಒಬ್ಬ ಬಡವ ಬಂದಿರ್ತಾನೆ, ಅವನಿಗೆ ಜ್ವರ ಅಂತಾನೆ, ಗಂಟ್ಲು ನೋವು ಅಂತಾನೆ, ಸರಿ ಆಯಿತು ಅಂತ ಒಂದು ಮಾತ್ರೆ ಕೊಟ್ಟಿರ್ತೀನಿ, ನಾನು ಹಿಂಗಿರೋ 10 ರೂಪಾಯಿ ತೊಗೊಳೋದ್ರಿಂದ ಇಟ್ಸ್ ಈಸಿ ಫಾರ್ ಹಿಮ್. ಬಟ್ ನಾನು ಮಾತ್ರೆ ಕೊಡೋದೇ 20 ರೂಪಾಯಿ 30 ರೂಪಾಯಿ ಆಗಿದ್ರೆ ಅವನೇನು ಮಾಡ್ತಾನೆ, ಅವನ ದುಡ್ಡಿಲ್ಲ. ಸೊ ದ ಬ್ರಾಡರ್ ಪರ್ಸ್ಪೆಕ್ಟಿವ್ ಸ್ಟ್ಯಾಂಡರ್ಡ್ ಆಫ್ ಲೈಫ್. Again, it boils down to quality of life. So I felt civil services idre I'm in a better position in order to execute those duties and responsibilities for the benefit of the society, and that is why I opted for that civil services. As an officer, I have simple goals. ಇವಾಗ ಜಸ್ಟ್ ಇಮ್ಯಾಜಿನ್, ನಾನು DC ಆಗಿ ಒಂದು ಹಳ್ಳಿಲಿ ಅಥವಾ ಒಂದು ಡಿಸ್ಟ್ರಿಕ್ಟ್ಗೆ ಪೋಸ್ಟ್ ಆದರೆ ನಂಬರ್ ಆಫ್ ಟಾಯ್ಲೆಟ್ಸ್ ಕಟ್ಸೋದು, ನೋಬಡಿ ವಿಲ್ ಅಬ್ಜೆಕ್ಟ್ ಟು ದಿಸ್. ನಂಬರ್ ಆಫ್ ಟಾಯ್ಲೆಟ್ಸ್ ಕಟ್ಸೋದು, ಇಟ್ ಈಸ್ ಇನ್ ದ ಡಿಸ್ಕ್ರಿಷನರಿ ಪವರ್ ಆಫ್ ದ DC ಇಟ್ ಸೆಲ್ಫ್. ಆ್ಯಂಡ್ ಸ್ಯಾನಿಟೇಷನ್ ಹೈಜೀನ್ ಲೆವೆಲ್ ಇನ್ಕ್ರೀಸಸ್, ಹೆಲ್ತ್ ಆ್ಯಂಡ್ ಬೇರೆ ಇಲ್ನೆಸ್ ಎಲ್ಲ ಡಿಕ್ರೀಸ್ ಆಗುತ್ತೆ. ಕಮ್ಯುನಿಕಬಲ್ ಡಿಸೀಸ್ ಲೈಕ್ ಡೈರಿ ಆಲ್ಸೋ ವಿಲ್ ಡಿಕ್ರೀಸ್. ಸೊ ಸಿಂಪಲ್ ಸ್ಟೆಪ್, ಲೆಟ್ ಅಸ್ ಟಾರ್ಗೆಟ್ ಆನ್ ದ ಲೋ ಹ್ಯಾಂಗಿಂಗ್ ಫ್ರೂಟ್ಸ್. ವೆರಿ ಸಿಂಪಲ್ ಸ್ಟೆಪ್ಸ್ ಇರುತ್ತೆ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಆ್ಯಸ್ ಅನ್ ಆಫೀಸರ್ ಗ್ರೌಂಡ್ ಲೆವೆಲಲ್ಲಿ ಐ ವುಡ್ ಲೈಕ್ ಟು ಪರ್ಸ್ಯೂ community participation in governance. It is because I do not believe that government needs to provide everything to the people. People must start claiming their rights. It is ours ಅನ್ನೋದು ಬರಬೇಕು ಅವ್ರಿಗೆ. ಅವರು ಪಾರ್ಟಿಸಿಪೇಟ್ ಮಾಡಬೇಕು. ಇವಾಗ ಪ್ರತಿಯೊಬ್ಬರು ಬಂದು ಕೇಳ್ತಾ ಇದ್ದಾರೆ, ಎಲ್ಲಿ ನಂದು ಫೈಲ್ ಎಲ್ಲಿ, ಪಾಸ್ ಮಾಡಿದರೆ ಇಲ್ವಾ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಕೆಲಸ ಆಗತ್ತೆ. ಆ್ಯಂಡ್ ದಟ್ ಕಲ್ಚರ್ ನೀಡ್ಸ್ ಟು ಬಿ ಎಸ್ಟಾಬ್ಲಿಷ್ಡ್. ದೀಸ್ ಆರ್ ದ 2 goals I would like to implement as an officer. So I would like to advise to all the candidates. ಫಸ್ಟ್ಲಿ ಪ್ರಯಾರಿಟಿ ಇರಬೇಕು ಲೈಫಲ್ಲಿ. ಸೊ ದಿಸ್ ಏಜಲ್ಲಿ 20s ನಾವು ತುಂಬ ಎನರ್ಜಿ ಇರುತ್ತೆ ಒಳಗಡೆ, ಆ್ಯಂಡ್ ಅದು ಏನಾದರೂ ಮಾಡೋಣ ಅಂತ ಅನಿಸ್ತಾ ಇರ್ತೀವಿ. ಯು ನೀಡ್ ಟು ಚಾನಲೈಸ್ ಯುವರ್ ಎನರ್ಜಿ, ಆ್ಯಂಡ್ ಹೌ ಟು ಚಾನಲೈಸ್ ಯುವರ್ ಎನರ್ಜಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಒಂದು ಎಕ್ಸಾಮ್ಗೆ ಟಾರ್ಗೆಟ್ ಮಾಡಿ, ಆ ಎಕ್ಸಾಮಲ್ಲಿ ಎಲ್ಲಿ ನಮಗೆ ಜಾಸ್ತಿ ಮಾರ್ಕ್ಸ್ ಬರ್ತದೆ ಪ್ರಯಾರಿಟಿ ಇಡೋಕ್ಕೆ ಸ್ಟಾರ್ಟ್ ಮಾಡಿ. ನಂಬರ್ 1, ನಂಬರ್ 2, ನಂಬರ್ 3 ಅಂತ. ಅದಕ್ಕೆ ಏನೇನು ಬೇಕು ಅಂತ ಸ್ಟ್ರಾಟಜಿ ಮಾಡಿ, ಅದಕ್ಕೆ ರಿಲೆವೆಂಟ್ ರಿಸೋರ್ಸಸ್ ಮಾಡಿ. This is how I think one step at a time. There are lot of failures. ಪ್ರಿಲಿಮ್ಸಲ್ಲಿ ಟೆಸ್ಟ್ ಸೀರೀಸ್ ಕೊಡ್ತಾಗ ನನಗೂ 50 ಬಂದಿದೆ, 200ಗೆ 40 ಕೂಡ ಬಂದಿದೆ, 60 ಕೂಡ ಬಂದಿದೆ. ಬಟ್ ಐ ಅಂಡರ್ಸ್ಟುಡ್ ದೋಸ್ ಮಿಸ್ಟೇಕ್ಸ್ ಆ್ಯಂಡ್ ಬಿ ಫ್ಲೆಕ್ಸಿಬಲ್, ಡೋಂಟ್ ಬಿ ವೆರಿ ರಿಜಿಡ್. ನಾನು ಹಿಂಗೆ ಓದೋದು, ನಾನು ಹಿಂಗೆ ಮಾಡೋದು. ಬಿ ಅಕ್ಸೆಪ್ಟ್ ದಟ್ ನೀವು ಫ್ಲಾಸ್ ಕಮಿಟ್ ಮಾಡ್ತೀರಾ, ಮಿಸ್ಟೇಕ್ಸ್ ಮಾಡ್ತೀರಾ, ಅದನ್ನು ಕಲ್ತ್ಕೋಬೇಕು. ಆ್ಯಂಡ್ ಸೆಕೆಂಡ್ಲಿ, ದಿಸ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಇಸ್ ಜಸ್ಟ್ ನಾಟ್ ಅನ್ ಎಕ್ಸಾಮಿನೇಷನ್. ಇಟ್ ಈಸ್ ಅ ಪ್ರೆಷರ್ ಗೇಮ್. ಇಟ್ಸ್ ಎ ಗೇಮ್, ಹೈ ಪ್ರೆಷರ್ ಗೇಮ್ ಇದು. ಹಿಂಗೆ ನೀವು ಕ್ಲಿಯರ್ ಆಗಿದ ತಕ್ಷಣ, ಈಗ ಪ್ರೆಸ್ ಅವರು ಬರ್ತಾರೆ, ಕ್ಲಿಯರ್ ಆಗಿದ ತಕ್ಷಣ ಬೇರೆಯವ್ರು ಕೂಡ ಬಂದು ಮಾತಾಡಿಸ್ತಾರೆ, ಅಕ್ಕಪಕ್ಕವ್ರ ಮನೆ ರೆಕಗ್ನೈಸ್ ಮಾಡ್ತಾರೆ. ಕ್ಲಿಯರ್ ಆಗದೆ ಇದ್ದರೆ ಯಾರೂ ಮಾತಾಡ್ಸಲ್ಲ. ಒಂದು ಕಾಲ್ ಇರಲ್ಲ, ಒಂದು ಟೆಕ್ಸ್ಟ್ ಇರಲ್ಲ, ಒಂದು ಐಲ್ಯಾಂಡಲ್ಲಿ ಬಿಟ್ಬಿಟ್ಟು ಏನಾರು ಮಾಡ್ಕೊತ ಇರುತ್ತೆ. ಸೊ ಯು ನೀಡ್ ಟು ಡೆವಲಪ್ ದಟ್ ಎಂಡ್ಯೂರೆನ್ಸ್. ಯು ಶುಡ್ ನಾಟ್ ಅಟ್ಯಾಚ್ ಟು ದ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ಸ್. ಸೊ ಆವಾಗ ಯು ಕ್ಯಾನ್ ಸಸ್ಟೈನ್ ಫಾರ್ ಅ ಲಾಂಗ್ ಟೈಮ್. ದಿಸ್ ಕ್ವಾಲಿಟಿ ಆಫ್ ಮೈಂಡ್ ಆ್ಯಕ್ಚುಲಿ ಹೆಲ್ಪ್ ಮೀ
ಟು ಪರ್ಸಿಸ್ಟ್ ಓವರ್ ಅ ಪೀರಿಯಡ್ ಆಫ್ 5 to 6 years. ಥ್ಯಾಂಕ್ ಯು.